ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿಯ ಗ್ರೂಪ್ ಬಿ ಎಕ್ಸಾಮ್ಸ್ ಗ್ರೂಪ್ ಸಿ ಎಕ್ಸಾಮ್ಸ್ ಗಳು ಕೆಎಸ್ ಮೇನ್ಸ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟ್ 100% ಫಿಕ್ಸ್ಡ್ ಇದು 99.99% ಅಂತ ಆದ್ರೂ ಅನ್ಕೊಳ್ಳಿ. ನೆಕ್ಸ್ಟ್ 2 to 3 months ಏನ್ ಎಕ್ಸಾಮ್ ನಡೆಯುತ್ತೆ ಟಿಲ್ ಫೆಬ್ರವರಿ ಟು ಏಪ್ರಿಲ್ ಅದೆಲ್ಲ ಡೇಟ್ಸ್ ಇವಾಗ ರಿಲೀಸ್ ಮಾಡಿದ್ದಾರೆ ಕೆಪಿಎಸ್ಸಿ ಇಂದ. ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು PWD ಇಂದ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಫಿಶರೀಸ್ ಪಶು ವೈದ್ಯಾಧಿಕಾರಿ ಆಗಿರ್ಬೋದು. ಓಕೆ, ಇವೆಲ್ಲ ಡೇಟ್ಸ್ ಗಳು ಅನೌನ್ಸ್ ಆಗಿದೆ. ಲ್ಯಾಂಡ್ ಸರ್ವೇರ್ RTO ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಮತ್ತೆ ಈ ಮೇನ್ಸ್ ಎಕ್ಸಾಮ್ ಏನಾಗಿದೆ, ಪ್ರಿಲಿಮ್ಸ್ ಹಾಗಾದ್ರೆ ರಿಸಲ್ಟ್ ಯಾವಾಗ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ಬನ್ನಿ ಫಸ್ಟ್ ನೋಡೋಣ. ನೋಡಿ, ಇದು ಆಲ್ರೆಡಿ ನಿಮಗೆ 2 months ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ, ಅಲ್ಲೂ ಕೂಡ ನಿಮಗೆ ಒಂದಷ್ಟು ಡೇಟ್ಸ್ ಗಳನ್ನ ಅವರು ಅನೌನ್ಸ್ ಮಾಡಿದ್ರು. ಈಗ 100% ಇದು ದಿಸ್ ಇಸ್ ಫಿಕ್ಸ್ಡ್ ಅಂದ್ರೆ ಎಲ್ಲೋ 1.99% ಮಾತ್ರ 1% ಮಾತ್ರ ಏನಾರು ಹೆಚ್ಚು ಕಮ್ಮಿ ಆದ್ರೆ ಆಗ್ಬೋದು, ಇಲ್ಲಾಂದ್ರೆ 99.9% ಫಿಕ್ಸ್ಡ್ ಟಿಲ್ ಏಪ್ರಿಲ್ ತನಕ, ಟಿಲ್ ಏಪ್ರಿಲ್. ಓಕೆ, ಈಗ ಕೈಗಾರಿಕಾ ವಾಣಿಜ್ಯ ಇಲಾಖೆ ಅಂದ್ರೆ ಗ್ರೂಪ್ ಬಿ ಎಕ್ಸಾಮ್ಸ್ ಗಳು ಕಂಪ್ಲೀಟ್ ಏನಿದೆ ಎಕ್ಸಾಮ್ಸ್ ಗಳು ಅದು ಫಿಕ್ಸ್ಡ್ ಆಗಿದೆ. ಅದು ಲಾಸ್ಟ್ ಟೈಮ್ ಏನಿತ್ತು ಅದೇ ಡೇಟ್ಸ್ ಗಳಿವೆ. 2025 ನಿಮ್ಗೆ ಸ್ಪೆಸಿಫಿಕ್ ಪೇಪರ್ ನಡೆಯುತ್ತೆ. ಜಲಸಂಪನ್ಮೂಲ ಇಲಾಖೆದು 8/2 ನಡೆಯುತ್ತೆ. ಜಲಸಂಪನ್ಮೂಲ ಇಲಾಖೆ ಸಹಾಯಕ ಇಂಜಿನಿಯರ್ಸ್ ಸಿವಿಲ್ ಅದು 16/2 ಫೆಬ್ರವರಿಲಿ ನಡೀತಕ್ಕಂಥದ್ದು. ಭೂ ಕಂದಾಯ ಇಲಾಖೆ ಇವೆಲ್ಲ ಗ್ರೂಪ್ ಬಿ ಎಕ್ಸಾಮ್ಸ್ ಗಳು. ಓಕೆ, ಇಲ್ಲೆಲ್ಲ ಎಕ್ಸಾಮ್ಸ್ ಡೇಟ್ ಇದೆ. ಇದನ್ನೆಲ್ಲ ನಾನು ಬೇಕಾದ್ರೆ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ, ಅಥವಾ KPSC ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಈಗ ಅನೌನ್ಸ್ ಆಗಿರ್ತಕ್ಕಂಥ ಫೆಬ್ರವರಿ ಡೇಟ್ಸ್. ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನೋಡ್ಬೇಕು, ಗ್ರೂಪ್ ಬಿ ಎಕ್ಸಾಮ್ಸ್ ಇದು ಸ್ಪೆಸಿಫಿಕ್ ಪೇಪರ್ RPC ಉಳಿಕೆ ಮೂಲ ವೃಂದ, ನಾನ್ ಹೈದರಾಬಾದ್ ಕರ್ನಾಟಕದ್ದು GK ಪೇಪರ್ ನಿಮಗೆ 23/2 ಅಂದ್ರೆ ಫೆಬ್ರವರಿ 23ನೇ ತಾರೀಕು ನಡೀತಕ್ಕಂಥ GK ಪೇಪರ್. ಓಕೆ, GK ಪೇಪರ್ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅದೇ ಈ ಫೆಬ್ರವರಿ 23 ಏನ್ ನಡೆಯುತ್ತೆ GK ಪೇಪರ್ ಹೈದರಾಬಾದ್ ಕರ್ನಾಟಕ ಗ್ರೂಪ್ ಬಿ ಎಕ್ಸಾಮ್ಸ್. ಓಕೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳ ಗ್ರೂಪ್ ಬಿ ಎಕ್ಸಾಮ್ಸ್ ಅದರ ಸ್ಪೆಸಿಫಿಕ್ ಪೇಪರ್ ನಿಮ್ಗೆ ಮಾರ್ಚ್ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 2ನೇ ತಾರೀಕು ಮಾರ್ಚ್ಗೆ ನಿಮ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹುದ್ದೆಗಳಿಗೆ ಏನಿದೆ ಕಲ್ಯಾಣಾಧಿಕಾರಿ ಹುದ್ದೆಗಳು ಸ್ಪೆಸಿಫಿಕ್ ಪೇಪರ್ ಎಕ್ಸಾಮ್ ನಡೆಯುತ್ತೆ. ಓಕೆ, ಸೊ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಇನ್ನೊಂದು ಒಂದೆರಡು ಡೇಟ್, ಒಂದ್ ತಿಂಗಳಿದೆ ಅಂತ ಅನ್ಕೊಳ್ಳಿ. ಓಕೆ, ಯಾಕೆ ಈಗ ಎಂಡಲ್ಲಿ ಇದೆ ಜನವರಿ ಅಂದ್ರೆ ಫೆಬ್ರವರಿ 1 month ಸಿಗುತ್ತೆ, 30 days ಇದೆ ಅಂತ ಅನ್ಕೋಬಹುದು. ಓಕೆ, ಅವ್ರಿಗೆ ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಕೈಗಾರಿಕಾ ವಾಣಿಜ್ಯ ಇಲಾಖೆ ಆಗಿರ್ಬೋದು, ಈ ಎಲ್ಲಾ ಎಕ್ಸಾಮ್ಸ್ ಗಳು ನಿಮ್ಗೆ ಮಾರ್ಚ್ ಅಲ್ಲೇ ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಮಾರ್ಚ್ ಅಲ್ಲೇ ಮುಗಿಯುತ್ತೆ. ಹೈದರಾಬಾದ್ ಕರ್ನಾಟಕದ್ದು ಮಾರ್ಚ್ ಅಲ್ಲಿ ಸ್ಪೆಸಿಫಿಕ್ ಪೇಪರ್ ಮುಗಿದ್ರೆ, ನಾನ್ ಹೈದರಾಬಾದ್ RPC ಇದೇ ಮಂತ್ ಅಂದ್ರೆ ಈ ನೆಕ್ಸ್ಟ್ ಫೆಬ್ರವರಿ ಮಂತ್ ಅಲ್ಲಿ ನಿಮ್ಗೆ ಎಕ್ಸಾಮ್ಸ್ ಗಳು ಇದೆ ಸ್ನೇಹಿತರೆ. ಓಕೆ, ಒಂದು ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾಗಿರೋದು GK ಪತ್ರಿಕೆ ಕೂಡ ಇದೆ. ಲಾಸ್ಟ್ GK ಆಗಿತ್ತು, ಅದು RPC ಮಾತ್ರ ಆಗಿತ್ತು. ಏನಕ್ಕೆ ಈ ತರ ಎರಡೆರಡು ಮಾಡ್ತಾರೆ, ಒಂದೇ ಮಾಡ್ಬೋದಾಗಿತ್ತು. ತೊಂದ್ರೆ ಇಲ್ಲ, ಅವ್ರ ಇಷ್ಟ, ಅವ್ರ ದುಡ್ಡು, KPSC ದುಡ್ಡು ಅಂದ್ರೆ ನಮ್ಮ ದುಡ್ಡುಗಳೇ ಅದು, ಬಟ್ ಏನು ಮಾಡಕ್ಕಾಗಲ್ಲ. ಇದು ಬಿಟ್ರೆ ಗ್ರೂಪ್ ಸಿ ನಿಮಗೆ ಪದವಿ ಪೂರ್ವ ಇದೆ. ಓಕೆ, ಪದವಿ ಪೂರ್ವ, ಪದವಿ ನಂತರ ಅಂದ್ರೆ ಪದವಿ ಲೆವೆಲ್, ಪದವಿ ಪೂರ್ವ ಇದೆ. ಈ ಪದವಿ ಪೂರ್ವ ಗ್ರೂಪ್ ಸಿ ಹುದ್ದೆಗಳು ಏನಿದೆ RPC, ಇದು ನಿಮಗೆ ಮಾರ್ಚ್ ಅಲ್ಲಿ ಇದೆ ಸ್ನೇಹಿತರೆ. ಮಾರ್ಚ್ 15, 16 ನಡೀತಕ್ಕಂಥದ್ದು. 15 ನಿಮಗೆ ಕನ್ನಡ ಭಾಷಾ ಕಡ್ಡಾಯ ಇರುತ್ತೆ. 16 ಮತ್ತೆ ತಾರೀಕು ನಿಮಗೆ ಬೆಳಗ್ಗೆ GK ಇದೆ, ಮಧ್ಯಾಹ್ನ ಕಮ್ಯುನಿಕೇಶನ್ ಪೇಪರ್ ಇದೆ, ಅಂದ್ರೆ ನಿಮಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್. ಸೊ ಗ್ರೂಪ್ ಸಿ ಹುದ್ದೆಗಳು, ಇದು ಗ್ರೂಪ್ ಸಿ ಹುದ್ದೆಗಳು. ಓಕೆ, ಗ್ರೂಪ್ ಸಿ ಹುದ್ದೆಗಳು ಫೈನ್ ಸರ್. ಯಾವಾಗ ಮಾರ್ಚ್ 15 ಅಂದ್ರೆ 1.5 ತಿಂಗಳಿದೆ. ನಿಮ್ಗೆ ಒಂದಷ್ಟು ಖುಷಿ ಇದೆ ಸ್ನೇಹಿತರೆ, ಗ್ರೂಪ್ ಸಿ ಪ್ರಿಪೇರ್ ಆಗ್ತಾ ಇರೋರು. ಇದು PUC ಲೆವೆಲ್. ಓಕೆ, PUC ಲೆವೆಲ್, ಪದವಿ ಪೂರ್ವ ಅಂತ ಹೇಳ್ತಾ ಇದ್ದೀನಿ, PUC ಲೆವೆಲ್. ಫೈನ್ ಸರ್. ಇನ್ನು ಲೋಕೋಪಯೋಗಿ ನಾವು PWD ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನಿಯರ್ ಹುದ್ದೆಗಳೇನಿದೆ ಹೈದರಾಬಾದ್ ಕರ್ನಾಟಕ, ಇದೆಲ್ಲ ನಿಮ್ಗೆ 18/3, 19/3, 21/3 ನಡೀತಕ್ಕಂಥದ್ದು. ಇದು ಬಿಟ್ರೆ ನಮ್ಮ KS ಮೇನ್ಸ್ ಎಕ್ಸಾಮ್ ನಿಮ್ಗೆ 100 ನೋಡಿ, ಇದೆಲ್ಲ ನೆಕ್ಸ್ಟ್ 2 months ಈಗೇನ್ ಬಿಡುಗಡೆ ಮಾಡಿದ್ದಾರೆ ಫೆಬ್ರವರಿ ಟು ಏಪ್ರಿಲ್. ದಿಸ್ ಇಸ್ 100% ಅಂದ್ಕೊಳ್ಳಿ, 99.9%. ಓಕೆ, ಯಾವಾಗ ಏನಾರು ಹೆಚ್ಚು ಕಮ್ಮಿ ಆಯ್ತು, ಏನಾದ್ರು ಸ್ಟ್ರೈಕ್ ಆಯ್ತು ಅಥವಾ ಮತ್ತೊಂದಾಯ್ತು ಅಥವಾ ಆ ಡೇಟ್ ಅಲ್ಲಿ ಬಂದಾಯ್ತು ಅಂದಾಗ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಹೊರತು 100% ಫಿಕ್ಸ್ ಅಂದ್ಕೊಳ್ಳಿ. KS ಮೇನ್ಸ್ ನಿಮ್ಗೆ 28/3, 29/3, 1/4, 2/4 ಇದೆ. ಈ 4 ದಿನ ನಿಮ್ಗೆ KS ಮೇನ್ಸ್ ಎಕ್ಸಾಮ್ಸ್ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಹಾಗಾದ್ರೆ ಸರ್ KS ಪ್ರಿಲಿಮ್ಸ್ ಅಲ್ಲಿ ಇನ್ನು ಬಿಟ್ಟಿವಲ್ಲ, KS ಪ್ರಿಲಿಮ್ಸ್ ಬಿಟ್ಟಿಲ್ವಲ್ಲ? ಎಸ್, KS ಪ್ರಿಲಿಮ್ಸ್ ನಿಮಗೆ ಫೆಬ್ ಒಂದು ನೆಕ್ಸ್ಟ್ ಮಂತ್ ಅಂದ್ರೆ ಫೆಬ್ ಫಸ್ಟ್ 2nd ವೀಕ್ ಒಳಗೆ ನಿಮ್ಗೆ ಮ್ಯಾಕ್ಸಿಮಮ್ ಬರುತ್ತೆ ರಿಸಲ್ಟ್. ಓಕೆ,
ಸೊ ರಿಸಲ್ಟ್ ಬರುತ್ತೆ, ತಲೆ ಕೆಡ್ಸ್ಕೊಬೇಡಿ. 1:15 ಅಲ್ಲಿ ಬಿಡ್ತಾನೆ. ಅಂದ್ರೆ ನಿಮ್ಗೆ 300 ಎಷ್ಟಿತ್ತು, 384 ಅನ್ಸುತ್ತಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಹುದ್ದೆಗಳು ಇಂಟು 15 ಮಾಡೋರು ಎಷ್ಟಾಗತ್ತೆ, 15 5760 ಆಗ್ಬೋದು. ಎಸ್, 5760 ಜನನ್ ಕರೀತಾರೆ. ನೋಡಿ, KS ಮೇನ್ಸ್ ಇದೆಯಲ್ಲ, ನೀವು ಪ್ರಿಲಿಮ್ಸ್ ಪಾಸ್ ಆದ್ರೆ ಒಂದು ರೀತಿ ಲಕ್ಕಿ ಅನ್ಕೊಳ್ಳಿ. ಯಾಕೆ, ಲಕ್ಷಾಂತರ ಜನ ಬರ್ದಿದ್ದೀರಾ, ಮೇನ್ಸ್ಗೆ 5760 ಜನ ಕರ್ಕೋತಾರೆ. ಇಲ್ಲಿ ನಿಮ್ ಕೈಲಿದೆ ಸ್ನೇಹಿತರೆ, ನೀವ್ ಆಟ ಆಡ್ಬೋದು. ಕ್ವಶನ್ ಪೇಪರ್ ನೀವ್ ಆಟ ಆಡ್ಬೋದು. ಹೆಂಗ್ ಆಟ ಆಡ್ಬೋದು, ಇಲ್ಲಿ ಮೇನ್ ಏನೇನ್ ಬೇಕು, ಕರೆಂಟ್ ಅಫೇರ್ ರಿಲೇಟೆಡ್ ನಿಮ್ಗೆ ಒಂದಷ್ಟು ಪಾಯಿಂಟ್ಸ್ ಗಳು ಬೇಕು. ಬೇರೆಯವ್ರಕ್ಕಿಂತ ಹೆಚ್ಚು ಮಾರ್ಕ್ಸ್, ಯಾಕಂದ್ರೆ ಅವ್ನು ಯಾವ್ದೇ ಕ್ವಶನ್ಸ್ ಕೇಳಲಿ, ನೀವು ಬರೀತಾ ಇರೋದು ಆನ್ಸರ್, ನೀವು ಬರೀತಾ ಇದ್ರ ಆನ್ಸರ್ ಅಂದ್ರೆ ನಿಮ್ ಇಷ್ಟ ಬಂದಂಗೆ ಬರಿಬೋದು ಅಂತಲ್ಲ. ನಿಮ್ ಇಷ್ಟ ಬಂದಂಗೆ ಬೇರೆಯವ್ರಕ್ಕಿಂತ ಹೆಚ್ಚು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹಾಕ್ಬೋದು. ಇದಕ್ಕೆ ಆನ್ಸರ್ ರೈಟಿಂಗ್ ಮೇನ್ ಇಂಪಾರ್ಟೆಂಟ್. ಲೇಟರ್ ಐ ವಿಲ್ ಡಿಸ್ಕಸ್ ಇಟ್. ಓಕೆ, ಇದನ್ನ ಡಿಸ್ಕಸ್ ಮಾಡ್ತೇನೆ. ಫಸ್ಟ್ ಎಕ್ಸಾಮ್ ಡೇಟ್ಸ್ ನೋಡ್ಬೋಣ. ಇಲ್ಲಿ ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ಇಲಾಖೆದು ಎಕ್ಸಾಮ್ಸ್ ಸ್ನೇಹಿತರೆ, ನಿಮ್ಗೆ ಇದೇ ಏಪ್ರಿಲ್ ಅಲ್ಲಿ ಇರ್ತಕ್ಕಂಥದ್ದು. 8-4 ನಿಮ್ಗೆ ಕಡ್ಡಾಯ ಭಾಷಾ ಪರೀಕ್ಷೆ ಆದ್ರೆ, 9-4 ನಿಮಗೆ ಪೇಪರ್ 1, ಪೇಪರ್ 2 ಮಧ್ಯಾಹ್ನ ನಿರ್ದಿಷ್ಟ ಸ್ಪೆಸಿಫಿಕ್ ಪೇಪರ್ ಇರ್ತಕ್ಕಂಥದ್ದು. ಇನ್ನು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಲೆಕ್ಕಪತ್ರ ಇಲಾಖೆಗಳು ನಿಮಗೆ ಮಾರ್ಚ್ ಏಪ್ರಿಲ್ ಅಲ್ಲೇ ಇದೆ ಎಕ್ಸಾಮ್ಸ್ಗಳು, ನೋಡ್ಕೊಳ್ಳಿ ಒಂದ್ಸಲ. ಇನ್ನು ಇದು ಬಿಟ್ರೆ ವೆರಿ ಇಂಪಾರ್ಟೆಂಟ್ ಏನು, RTO. ಆಕ್ಚುಲಿ ನಾವು 2 months ಬ್ಯಾಕ್ ನಾನು ನಿಮ್ಗೆ ಹೇಳಿದೆ ಬಿಡುಗಡೆ ಮಾಡಿದ್ರು ಅಂತ. ಅರೌಂಡ್ ನಿಮಗೆ ನವೆಂಬರ್ ಡಿಸೆಂಬರ್ ಎಲ್ಲ ಬಿಡುಗಡೆ ಮಾಡಿದ್ರು. ಅವಾಗ RTO ಎಕ್ಸಾಮ್ಸ್ ಗಳನ್ನ ಏಪ್ರಿಲ್ ಅಲ್ಲೇ ಮಾಡ್ತೀವಿ, ನೋಡ್ಕೊಂಡು ಎಕ್ಸಾಮ್ಸ್ ಗಳ ಬೇರೆ ಬೇರೆ ಡೇಟ್ಸ್ ಗಳು ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು. ಬಟ್ RTO ಎಕ್ಸಾಮ್ಸ್ RPCದು, ಓಕೆ, ನಾನ್ ಹೈದರಾಬಾದ್ ಕರ್ನಾಟಕದ್ದು, ಈಗ ಬಿಟ್ಟಿಲ್ಲ ಏಪ್ರಿಲ್. ಅಂದ್ರೆ ಏನರ್ಥ, ಮೇಲ್ ಆಗುತ್ತೆ 100%. ಯಾಕಂದ್ರೆ ಮೇ ತಿಂಗಳಲ್ಲಿ ನಿಮಗೆ ಹೈದರಾಬಾದ್ ಕರ್ನಾಟಕದ RTO ಏನೋ ಮೋಟಾರ್ ವಾಹನ ನಿರೀಕ್ಷಕರ ಹುದ್ದೆಗಳೇನಿತ್ತು, ಅದು 20-5, 21-5 ಇದೆ. ಅಂದ್ರೆ ಇದಕ್ಕಿಂತ ಮುಂಚೆ ನಿಮಗೆ ನಾನ್ ಹೈದರಾಬಾದ್ ಕರ್ನಾಟಕದ್ದು ಇನ್ನು ಅಂದ್ರೆ ಇದನ್ನ ಬೇಕಾದ್ರೆ ರೀಶೆಡ್ಯೂಲ್ ಮಾಡ್ಬೋದು. ಓಕೆ, ಇನ್ನು ಬಿಟ್ಟಿಲ್ಲ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಇದೇ ಡೇಟ್ಸ್ ಇರುತ್ತೆ. ಓಕೆ, ಇದೇ ಡೇಟ್ಸ್ ಇರುತ್ತೆ. ಇದಕ್ಕಿಂತ ಮುಂಚೆ ನಿಮಗೆ ವಾಹನ ನಿರೀಕ್ಷಕರ ಹುದ್ದೆಗಳು ಏನಿದೆ ನಾನ್ ಹೈದರಾಬಾದ್ ಕರ್ನಾಟಕ ಮಾಡ್ಬೋದು. ಇದು 2 months ಬ್ಯಾಕ್ ಬಿಟ್ಟಿರೋ ಡೇಟ್ಸ್ಗಳು. ಬಟ್ ಇದು ಕನ್ಫರ್ಮ್, ಇದೇನು ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಎಲ್ಲಿ ಒಂದೊಂದು ಚೇಂಜ್ ಆಗ್ಬೋದು ಅಷ್ಟೇ, ಒಂದೊಂದು ಚೇಂಜ್ ಆಗ್ಬೋದು ನೋಡ್ಕೊಂಡು. ಬಟ್ ಈ ಡೇಟ್ಸ್ ಗಳನ್ನ ಏನಿದೆ ಆಫ್ಟರ್ ಮೇ, ಏಪ್ರಿಲ್ ತನಕ ಈಗ ಅನೌನ್ಸ್ ಮಾಡಿ ದಟ್ ಇಸ್ ಫಿಕ್ಸ್ಡ್. ಮೇ ನಂತರ ಏನಿದೆ ಲಾಸ್ಟ್ ಟೈಮ್ ಬಿಟ್ಟಿದ್ರಲ್ಲ ಅದೇ ಡೇಟ್ಸ್ ಈಗಲೂ ಕೂಡ ಫಿಕ್ಸ್ಡ್. ಅದೇನ್ ಚೇಂಜ್ ಆಗುತ್ತೆ ಅಂತಲ್ಲ, ಎಲ್ಲ ಒಂದೊಂದು ಚೇಂಜ್ ಆಗ್ಬೋದು. ಬಟ್ ಈ ಡೇಟ್ಸ್ ಗಳನ್ನ ಇಟ್ಕೊಂಡೇ ನೀವು ಪ್ರಿಪೇರ್ ಆಗ್ಬೇಕಾಗುತ್ತೆ. ನಿಮ್ಮ ಒಂದು ಶೆಡ್ಯೂಲ್ ನ ಮಾಡ್ಕೋಬೇಕಾಗುತ್ತೆ, ಟೈಮ್ ಟೇಬಲ್ ಮಾಡ್ಕೊಂಡು ಪ್ರಿಪೇರ್ ಆಗ್ಬೇಕಾಗುತ್ತೆ ಸ್ನೇಹಿತರೆ. ಲ್ಯಾಂಡ್ ಸರ್ವೇಯರ್ ಬಗ್ಗೆ ಆಗಿರ್ಬೋದು, ಅದು ನಿಮಗೆ ಯಾವಾಗಿತ್ತು, ಮೇ ಎಂಡು ಮತ್ತೆ ನಿಮ್ಗೆ ಬೀಳ್ತಕ್ಕಂಥದ್ದು 31 ಮತ್ತೆ 1/6 ನಿಮ್ಗೆ ಎಕ್ಸಾಮ್ ಇರ್ತಕ್ಕಂಥದ್ದು. ಆಸ್ ಪರ್ ದ 2 months ಬ್ಯಾಕ್ ಡೇಟ್ಸ್ ಪ್ರಕಾರ ಈಗಲೂ ಅದೇ ಫಿಕ್ಸ್ಡ್, ಇದೇನ್ ಚೇಂಜ್ ಆಗುತ್ತೆ ಅಂತಲ್ಲ. ಬಟ್ ಆಮೇಲೆ ಡೇಟ್ಸ್ ನ ಪುನಃ ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ ಅವ್ರು ಬಿಡ್ತಾರೆ KPSC. ಓಕೆ, ಸೊ ಇನ್ನು ಕೃಷಿ ಇಲಾಖೆ ಅಧಿಕಾರಿಗಳಲ್ಲಿ ಏನಿದೆ, ಕೃಷಿ ಅಧಿಕಾರಿ ಇದು ಕೂಡ ನಿಮಗೆ ಜೂನ್ ಅಲ್ಲಿ ನಡೀತಕ್ಕಂಥದ್ದು. ಇನ್ನು ಪದವಿ ವಿದ್ಯಾರ್ಹತೆ, ಓಕೆ, ನಾನು ಗ್ರೂಪ್ ಸಿ ಹೇಳಿದೆ. ಗ್ರೂಪ್ ಸಿ ನಿಮಗೆ ಮಾರ್ಚ್ ಅಲ್ಲಿ ನಡೆದ್ರೆ PUC ಲೆವೆಲ್, ಡಿಗ್ರಿ ಲೆವೆಲ್ ಏನಕ್ಕೆ ಇಷ್ಟು ಡೇಟ್ ಲೇಟ್ ಇಟ್ಟಿದ್ದಾನೆ ಅಂತ ನನಗಂತೂ ಇದುವರೆಗೂ ಅರ್ಥ ಆಗಿಲ್ಲ. 26/7 ಇಟ್ಟಿದ್ದಾನೆ. 26/7 ಅಂತಂದ್ರೆ ಏನಾಯ್ತು ನಿಮ್ಗೆ, ಜುಲೈ ಆಗೋಯ್ತು. ಓಕೆ, ಜುಲೈ ಆಯ್ತು. ಸೊ ಮೋಸ್ಟ್ ಪ್ರಾಬ್ಲಿ ಇದನ್ನ ಬೇಗ ಮಾಡ್ತಾನೋ ಏನೋ ಗೊತ್ತಿಲ್ಲ, ಅಥವಾ ಇದೇ ಡೇಟ್ ಇರುತ್ತೆ ಗೊತ್ತಿಲ್ಲ. ನೋಡೋಣ ಇದ್ರ ಬಗ್ಗೆ, ಇದನ್ನ ರೀಶೆಡ್ಯೂಲ್ ಮಾಡ್ತಾನೋ ಅಥವಾ ಅದೇ ಡೇಟ್ ಫಿಕ್ಸ್ಡ್. ಅಟ್ ಪ್ರೆಸೆಂಟ್ ಇದೇ ಡೇಟ್ ಫಿಕ್ಸ್ಡ್ ಅಂತ ಅನ್ಕೊಳ್ಳಿ. ಇದ್ರ ಪ್ರಕಾರ ನೀವು ಪ್ರಿಪೇರ್ ಆಗ್ತಾ ಬನ್ನಿ. ಓಕೆ, ಸೊ ಇಲ್ಲೂ ಕೂಡ ಇದೆ ನೋಡ್ಕೊಳ್ಳಿ. ಇನ್ನು ಕೈಗಾರಿಕಾ ತರಬೇತಿ ಉದ್ಯೋಗ ಇಲಾಖೆಯಲ್ಲಿ ಸಹಾಯಕ ಉದ್ಯೋಗ ಅಧಿಕಾರಿಗಳ ಒಂದು ಇದಿದೆ. ಇದು ಆಸ್ ಪರ್ ಗ್ರೂಪ್ ಸಿ ಸಿಲೆಬಸ್ ನಡೀತಕ್ಕಂಥದ್ದು. ಇದು ಕೂಡ ನಿಮಗೆ ಆಗಸ್ಟ್ ಅಲ್ಲಿ ಇದೆ. ಓಕೆ, ಸೊ ಇದು ಎಕ್ಸಾಮ್ ಡೇಟ್ಸ್ ಗಳು ಸ್ನೇಹಿತರೆ. ಈಗ ನಾನು ನಿಮ್ಗೆ ಇಲ್ಲಿ ಏನ್ ತೋರಿಸಿದೀನಿ ಅಪ್ ಟು ಏಪ್ರಿಲ್, ದಿಸ್ ಇಸ್ ಫಿಕ್ಸ್ಡ್. ಮೇ ನಂತರ ಒಂದಷ್ಟು ಚೇಂಜ್ ಆಗ್ಬೋದು, ಅಥವಾ ಅಂದ್ರೆ ಏನು 1 or 2 ಚೇಂಜ್ ಆಗ್ಬೋದು ಅಷ್ಟೇ. ಇಲ್ಲಾಂದ್ರೆ ಇದೇ ಫಿಕ್ಸ್ಡ್ ಇರುತ್ತೆ ಅದು ಕೂಡ. ಓಕೆ, ಯಾವ ಡೇಟ್ ಗಳು ಅನೌನ್ಸ್ ಆಗಿಲ್ಲ ಅದನ್ನ ಏನಾದ್ರು ಡೇಟ್ ಗಳನ್ನ ಇಲ್ಲಿ ತಂದು ಹಾಕಿದ್ರೆ ಆಗ 1-2 ಎಕ್ಸಾಮ್ಗಳು ಡೇಟ್ ಆಗ್ಬೋದು. ಬಟ್ ಆಲ್ಮೋಸ್ಟ್ 90% ಅಬೌವ್ ಈ ಡೇಟ್ ಆಸುಪಾಸಲ್ಲೇ ಎಕ್ಸಾಮ್ ನಡೆಯುತ್ತೆ. ಇದೇ ಫಿಕ್ಸ್. ನಿಮ್ಮ ಟೈಮ್ ಟೇಬಲ್ ನ ಇದ್ರ ಪ್ರಕಾರ ಓದ್ಕೊಳ್ಳಿ. ನಾನು ಏನಕ್ಕೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಟೈಮ್ ಟೇಬಲ್ ಗಳನ್ನ ಪ್ರಿಪೇರ್ ಆಗ್ಬೇಕಾಗುತ್ತೆ ಸ್ನೇಹಿತರೆ. ಹಿಂಗೆ ಇಟ್ಕೋಬೇಕು. ನೋಡಿ, ಮೇನ್ಸ್ ಫಿಕ್ಸ್ ಮಾಡಿದ್ದಾನೆ. ಈಗ KS ಬಗ್ಗೆ ಮಾತಾಡ್ತೇನೆ. KS ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಗ್ರೂಪ್ ಸಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸ್ನೇಹಿತರೆ, ನೀವು GK ಬೇಕಾಗುತ್ತೆ. ಸ್ಪೆಸಿಫಿಕ್ ಪೇಪರ್ ಅಂದ್ರೆ ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಬೇಕಾಗುತ್ತೆ. ಅದಕ್ಕೆಲ್ಲ ಸಪರೇಟ್ ಪ್ಲೇ ಲಿಸ್ಟ್ ಇತ್ತೀಚೆಗೆ ನಾವು PDO, VO ಸೀರೀಸ್ ಏನ್ ಮಾಡಿದ್ವಿ, ಆ ಪ್ಲೇ ಲಿಸ್ಟ್ ಹೋದ್ರೆ ಸಾಕು. GK ಗೂ ಅಷ್ಟೇ, GK ಗೆ ಸಪರೇಟ್ ಪ್ಲೇ ಲಿಸ್ಟ್ ನಿಮ್ಗೆ 80-90ಕ್ಕಿಂತ ಹೆಚ್ಚು ವಿಡಿಯೋಗಳಿದೆ, ನೀವು ನೋಡಬಹುದು. 1-1.5 ತಿಂಗಳು ಟೈಮ್ ಇದೆ. ಈ ಕ್ವಶನ್ ಇಟ್ಕೊಂಡು ನಿಮ್ಗೆ ಯಾವ್ದ್ರಲ್ಲಿ ವೀಕ್ ಇದ್ದೀರಾ ನೋಡಿ, ಎಲ್ಲನೂ ಓದೋದು ಒಂದ್ ಕಡೆ. ಬಟ್ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ನೀವು ರಿವಿಷನ್ಸ್ ಮತ್ತೆ ಯಾವ್ದ್ರಲ್ಲಿ ವೀಕ್ ಇದ್ರೆ ಅಂತದ್ ಮಾತ್ರ ನೀವು ಕ್ವಶನ್ ಇಟ್ಕೊಂಡು ಓದ್ಬೇಕಾಗುತ್ತೆ. ಇನ್ನು KS ಎಕ್ಸಾಮ್ ಬಂದ್ರೆ KS ಪ್ಲೇ ಲಿಸ್ಟ್ ನಾವು ಸಪರೇಟ್ ಮಾಡಿದ್ವಿ. ಮೇನ್ಸ್ಗೆ
ಒಂದು ಕರೆಂಟ್ ಅಫೇರ್ ಮಾಡಿದ್ವಿ, ನಿಮ್ ಜ್ಞಾಪಕ ಇರ್ಬೋದು. ಒಂದೊಂದು 1 to 2 years ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟ್ ಇಂದ ಮಾಡಿದ್ವಿ. ಸಿ ನಾನು ಈಗ ಹೇಳ್ತೀನಿ, ಕೇಸ್ ಬಗ್ಗೆ ಇದೆಯಲ್ಲ ಸ್ನೇಹಿತರೆ, ಕರೆಂಟ್ ಅಫೇರ್ ತುಂಬಾ ಅಪ್ಡೇಟ್ ಆಗಿ ಹೇಳ್ತೀನಿ. ನೀವು ಇಲ್ಲಿ ತಿಳ್ಕೊಂಡಿರ್ತೀರ, ತುಂಬಾ ಜನ ತಿಳ್ಕೊಂಡಿದ್ರೆ ಆಗಲ್ಲ. ಇಲ್ಲಿ ಸರ್ ನಾನು ಓದಿದ್ದೀನಿ ಗೊತ್ತು, ಪ್ರಿಲಿಮ್ಸ್ ಇಸ್ ಡಿಫ್ರೆಂಟ್, ಮೇನ್ಸ್ ಇಸ್ ಡಿಫ್ರೆಂಟ್. ನಾನು ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಕೊಟ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಈಗ ನೀವು ಪ್ರಿಪೇರ್ ಆಗ್ಬೇಕಲ್ಲ, ನಾನು ನಿಮ್ಗೆ ಎಕ್ಸಾಮ್ ಪ್ರಿಲಿಮ್ಸ್ ಟೈಮ್ ಅಲ್ಲಿ ಕಂಪ್ರಹೆನ್ಸಿವ್ ಸ್ಟಡಿ ಮಾಡ್ಕೊಳ್ಳಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಅಂತ ಹೇಳ್ತಾ ಇದ್ದೆ. ಈಗಲೂ ಕೂಡ ನಾನು ನಿಮ್ಗೆ ಅದನ್ನ ಹೇಳ್ತೀನಿ ಸ್ನೇಹಿತರೆ. ಏನ್ ಹೇಳ್ತೀನಿ ಅಂದ್ರೆ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆ, ಅಂದ್ರೆ ಬರಿತಾ ಇರ್ಬೇಕು, ಬರಿಬೇಕು 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 ಬರಿಬೇಕು. ಎಲ್ಲ ತಿಳ್ಕೊಂಡಿದ್ದೀರಾ, ಆದ್ರೆ ಬರಿಯಕ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ದಿಸ್ ಇಸ್ ದ ವೇನ್ ಇಂಪಾರ್ಟೆಂಟ್ ಇಲ್ಲಿ. ಒಂದು ತಿಳ್ಕೋಬೇಕು, ಫಸ್ಟ್ ತಿಳ್ಕೋಬೇಕು, ತಿಳ್ಕೋಬೇಕು, ತಿಳ್ಕೊಂಡು ತಿಳ್ಕೊಂಡು ಬರಿಬೇಕು. ಓಕೆ, ಏನ್ ತಿಳ್ಕೋಬೇಕು? ಎಲ್ರು ಬರೀತಾರೆ, ಎಲ್ರು ತಿಳ್ಕೊಂಡಿರ್ತೀರಾ. ನೀವು ಮೇನ್ಸ್ ಬರ್ತಾ ಇದೀರಾ ಅಂದ್ರೆ ಆಲ್ಮೋಸ್ಟ್ ನೀವೆಲ್ಲ ಪ್ರಿಪೇರ್ ಇದೀರಾ ಅಂತ ಅರ್ಥ ಪ್ರಿಲಿಮ್ಸ್ ಆಗಿ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಇನ್ನೊಬ್ರಿಗಿಂತ ಹೆಚ್ಚು ಮಾರ್ಕ್ಸ್ ಹೆಂಗ್ ಬರ್ಬೇಕು? ಕರೆಂಟ್ ಅಫೇರ್ಸ್ ದಲ್ಲಿ ಇರ್ತಕ್ಕಂತ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂತ ಒಂದು ಈವೆಂಟ್ಸ್ ಗಳ ಒಂದು ಫ್ಯಾಕ್ಟ್ಸ್ ಗಳನ್ನ ನೀವು ಗೊತ್ತಿರಬೇಕು. ನೋಡೋಣ, ಬೇಕಂದ್ರೆ ಹೇಳಿ, ಕಮೆಂಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ 1-2 years ಇಂದ ಏನೇನ್ ಫ್ಯಾಕ್ಟ್ಸ್ ಗಳಿದೆ, ಏನೇನು ನಿಮ್ಗೆ ಅಂಕಿ ಅಂಶಗಳಿದೆ, ಅದನ್ನೆಲ್ಲ ಬೇಕಾದ್ರೆ ಕರೆಂಟ್ ಅಫೇರ್ ರಿಲೇಟೆಡ್ ಸಬ್ಜೆಕ್ಟ್ ವೈಸ್ ಮಾಡೋಣ ಅಂದ್ರೆ ಮಾಡೋಣ. ಓಕೆ, ಮತ್ತೆ ಒಂದಷ್ಟು ಕರೆಂಟ್ ಅಫೇರ್ ಹಾಟ್ ಟಾಪಿಕ್ಸ್ ಎಸ್ಐಗಳನ್ನು ಬೇಕಾದ್ರೆ ಫ್ರೀ ಆಗಿ ನಮ್ಮ ಯೂಟ್ಯೂಬ್ ಅಲ್ಲೇ ಬರುತ್ತೆ, ಎಲ್ಲ ಡಿಸ್ಕಸ್ ಮಾಡೋಣ ಬೇಕಾದ್ರೆ. ಓಕೆ, ನಿಮ್ಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸಿ ಇಲ್ಲಿ ಏನು ಅಂತಂದ್ರೆ, ನೀವು ಏನು ಪ್ರಿಪೇರ್ ಆಗಿರ್ತೀರಲ್ಲ, ಈಗ ನೋಡಿ, ಇತಿಹಾಸ ಬಿಟ್ರೆ ಇತಿಹಾಸದಲ್ಲೂ ಅಲ್ಲಲ್ಲಿ ಸೇರಿಸಬಹುದು. ಅದು ಬಿಟ್ರೆ ಬೇರೆ ಎಲ್ಲ ಪೇಪರ್ಸ್ ಗಳಲ್ಲಿ ನೀವು ಕರೆಂಟ್ ಇವೆಂಟ್ಸ್ ಗಳನ್ನ, ಈಗ ಫಾರ್ ಎಕ್ಸಾಂಪಲ್ ಸಮಾಜಶಾಸ್ತ್ರ ಬಂತು ಅಂತ ಇಟ್ಕೊಳ್ಳಿ, ಅಥವಾ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಬಂತು ಅಂದ್ಕೊಳ್ಳಿ. ಈಗ ನೋಡಿ, ಇತ್ತೀಚೆಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಬಗ್ಗೆ ಕೇಳ್ತಾನೆ ಇರ್ತಾರೆ. ರೀಸೆಂಟ್ ಆಗಿರೋದು ಅಪ್ಡೇಟೆಡ್ 5th one, 6th ಇನ್ನೂ ನಡೀತಾ ಇದೆ, ಇನ್ನು ರಿಪೋರ್ಟ್ ಬಂದಿಲ್ಲ. ಇದು KPSC ಗ್ರೂಪ್ ಸಿ ಆಗಿರ್ಲಿ, ಗ್ರೂಪ್ ಬಿ ಆಗಿರ್ಲಿ, GK ಪೇಪರ್ ಅಲ್ಲಿ ಪದೇ ಪದೇ ಕೇಳ್ತಾ ಇರ್ತಾನೆ. ಇದನ್ನ ಇಲ್ಲಿರ್ತಕ್ಕಂಥ ಅಂಕಿ ಅಂಶಗಳನ್ನ ತಗೊಂಡು ನೀವು ಎಲ್ಲಾ ಪೇಪರ್ ಗಳಲ್ಲೂ ಕೂಡ ಅಟ್ಲೀಸ್ಟ್ ಫ್ಯಾಕ್ಟ್ಸ್ ಗೊತ್ತಿಲ್ಲ ಅಂದ್ರು, ಜಾಸ್ತಿ ಆಗಿದ್ಯಾ, ಕಮ್ಮಿ ಆಗಿದ್ಯಾ, ಅನಿಮಿಯಾ ಜಾಸ್ತಿ ಆಗಿದ್ಯಾ, ಹೆಣ್ಣು ಮಕ್ಕಳು ಚೈಲ್ಡ್ ಸಂಬಂಧಪಟ್ಟಂತೆ ಜಾಸ್ತಿ ಆಗಿದ್ಯಾ, ಇವೆಲ್ಲಗಳು ನೀವು ಪಾಯಿಂಟ್ಸ್ ಗಳನ್ನ ಬರ್ತಾ ಹೋದ್ರೆ, ಆ ಏನು ವ್ಯಾಲ್ಯೂಯೇಷನ್ ಮಾಡಕ್ ಬರ್ತಾರಲ್ಲ ಅವರು, ಈಗೆಲ್ಲ ಬರ್ದಿದ್ರ ಅಂತ ಅವರು ಕರೆಂಟ್ ಅಫೇರ್ ತಿಳ್ಕೊಂಡು ನೋಡ್ಕೊಂಡ್ ಬಂದು ನಿಮ್ದು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಹಂಗಿರ್ಬೇಕು, ಅವಾಗ ನಿಮ್ಗೆ ಬೇರೆಯವ್ರಕ್ಕಿಂತ ಹೆಚ್ಚು ಸ್ಕೋರ್ ಮಾಡಕ್ ಸಾಧ್ಯ ಆಗುತ್ತೆ ಅಷ್ಟೇ. ಅರ್ಥ ಆಗ್ತಾ ಇದೆ ಅಂತ ಹೇಳ್ಕೊತೀನಿ ನಾನು. ಸೊ ಇಲ್ಲಿ ನೀವು ಏನೋ ಒಂದು ತಿಳ್ಕೊಳ್ಬೇಕು, ತಿಳ್ಕೊಂಡು ನೆಕ್ಸ್ಟ್ ಈ ಬರಿಬೇಕು, ಇಂಪ್ಲಿಮೆಂಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ IAS ಎಕ್ಸಾಮ್ಸ್ ಆಗಿದೆ, ಮೇನ್ಸ್ ಲಾಸ್ಟ್ ಇಯರ್ ತಗೊಳ್ಳಿ. ಓಕೆ, ಬರೀರಿ ನಿಮ್ಗೆ ಗೊತ್ತಾಗುತ್ತೆ. ನೀವು ತಿಳ್ಕೊಳ್ಳೋದು ಒಂದ್ ಕಡೆ ತಿಳ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ, ಈಗ ಯಾವ್ದಾದ್ರು ಪೇಪರ್ ಬಂದ್ರೆ ಎಂತ ಪಾಯಿಂಟ್ಸ್ ಗಳು ಅಲ್ಲಿ ಹಾಕ್ಬೇಕು, ಅದು ನಿಮ್ಗೆ ಏನ್ ಮಾಡ್ಬೇಕು, ಅಲ್ಲೇ ಟಕ ಅಂತ ಬರ್ಬೇಕು ನಿಮ್ಗೆ. ಆ ಒಂದು ಕ್ಷಣದಲ್ಲೇ ಹೊಳಿಬೇಕು, ಆ ಕ್ಷಣದಲ್ಲೇ ನೀವು ಇಂಪ್ಲಿಮೆಂಟ್ ಮಾಡ್ಬೇಕು. ಹಂಗಾಗಿ ಮೇನ್ಸ್ ಗೆ ಸಂಬಂಧಪಟ್ಟಂತ IAS ಪೇಪರ್ಸ್ ಗಳನ್ನ ತಗೊಂಡು ಏನ್ ಕ್ವಶನ್ಸ್ ಗಳಿದೆ ಅದನ್ನು ಬರೆಯಕ್ ಟ್ರೈ ಮಾಡಿ ನೋಡಿ. ಅವಾಗ ನಿಮ್ಗೆ ಆ ಅಂಕಿಅಂಶ ನೆನಪಿದ್ಯಾ, ಏನ್ ಬರಿಬೇಕು, ನಿಮ್ಮ ಒಂದು ಇದು ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಮೇನ್ ಏನಂದ್ರೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ತಿಳ್ಕೊಂಡಿರ್ತಾರೆ ತುಂಬಾ ಜನ, ತುಂಬಾ ಏನ್ ಬರೀತಿರಲ್ಲ ಅವ್ರಕ್ಕಿಂತ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಬಟ್ ಬರೆಯಕ್ ಬರ್ಲಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಲ್ಲ, ಅವಾಗ ನಿಮಗೆ ಅದು ಎಫೆಕ್ಟ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಬೇಕಾದ್ರೆ ಮಾಡೋಣ. ಇನ್ನು ಗ್ರೂಪ್ 6 ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಹೇಳಿದೀನಿ, ಏನ್ ಓದ್ಬೇಕು ಅಂತ. ಮ್ಯಾರಥಾನ್ಸ್ ವಿಡಿಯೋ ಇದೆ, ಪೇಪರ್ 2 ಗೆ ಸಂಬಂಧಪಟ್ಟಂತೆ. ಓಕೆ, ಇವೆಲ್ಲ ಬೇಕಾದ್ರೆ ನೀವು ಫಾಲೋ ಮಾಡಬಹುದು. ಅಥವಾ ನಾವು ಏನೋ ಒಂದು PDO ಗ್ರೂಪ್ಸ್ ಗೆ ಅಂತ ಹೇಳಿ ಒಂದು ರಿವಿಷನ್ ಸೀರೀಸ್ ಮಾಡಿದ್ವಿ, 15 days ರಿವಿಷನ್ಸ್. ಈ ಎಲ್ಲ ಲಿಂಕ್ಸ್ ಗಳನ್ನ ಬೇಕಾದ್ರೆ ನಾನು ಕೊಡ್ತೀನಿ, ಇದೇ ವಿಡಿಯೋದ ಕೆಳಗೆ ಲಿಂಕ್ಸ್ ಕೊಡ್ತೀನಿ. ಓಕೆ, ಚೆಕ್ಔಟ್ ಮಾಡಿ ಬೇಕಾದ್ರೆ ಲಿಂಕ್ಸ್ ನ. ಪ್ರಿಪೇರ್ ಆಗಿ ಗ್ರೂಪ್ ಗೆ ಸ್ನೇಹಿತರೆ, PUC ಲೆವೆಲ್ ಇದೆ, ತುಂಬಾ ಟೈಮ್ ಇದೆ. ಎಲ್ ವೀಕ್ ಇದೀರಾ ಆ ವೀಕ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎಲ್ಲ ಲಿಂಕ್ಸ್ ಗಳನ್ನ ನಿಮ್ಗೆ ಕೊಡ್ತೀನಿ. ಓಕೆ, ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. KS ಗೆ ಸಂಬಂಧಪಟ್ಟಂತೆ ಬೇಕಾದ್ರೆ ಮಾಡೋಣ ಡೀಟೇಲ್ ಆಗಿ ಒಂದು ವಿಡಿಯೋ ಸರಣಿಗಳನ್ನ ಮಾಡೋಣ. ಕಮೆಂಟ್ ಮಾಡಿ ನಿಮಗೆ ಬೇಕು ಅಂದ್ರೆ. ಕರೆಂಟ್ ಅಫೇರ್ ಅಪ್ಡೇಟ್ಸ್, ಪ್ರತಿಯೊಂದು ಸಬ್ಜೆಕ್ಟ್ಸ್ ಪಾಯಿಂಟ್ಸ್ ಗಳು, ಫ್ಯಾಕ್ಟ್ಸ್ ಗಳು, ಏನ್ ಬರಿಬಹುದು ಅಂದ್ರೆ, ಏನೇನ್ ಇಂಪಾರ್ಟೆಂಟ್ ಇದೆ, ಏನೇನ್ ರಿಪೋರ್ಟ್ಸ್ ಗಳಿದೆ, ಅದೆಲ್ಲ ಬೇಕಂತಂದ್ರೆ ಕರೆಂಟ್ ಅಫೇರ್ ನ ಮಾಡ್ಕೋಣ. ಅದನ್ನ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇನ್ಕ್ಲೂಡ್ ಮಾಡ್ಕೋಬಹುದು. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ರಿಲೇಟೆಡ್ ನಿಮ್ಗೆ ಇನ್ಫಾರ್ಮೇಶನ್ ಮುಂದಿನ ವಿಡಿಯೋಗಳು ಕೊಡ್ತಾ ಹೋಗ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ Instagram ಫಾಲೋ ಮಾಡಿ, ಅಲ್ಲಿ ನಾವು ಶೇರ್ ಮಾಡ್ತೀವಿ ಲಿಂಕ್ಸ್ ಗಳನ್ನ, ಮತ್ತೆ ಇನ್ಫಾರ್ಮೇಶನ್ಸ್ ಗಳನ್ನ ಅಲ್ಲಿಂದ ನೀವು ತಗೋಬಹುದು. ಸೊ ನಮ್ಮ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.